ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್ SO. ಒಂದು ತೆಂಗಿನ ಮರದಲ್ಲಿ ಒಂದು ವರ್ಷಕ್ಕೆ 200ರಿಂದ 350 ತನಕ ತೆಂಗು ಇಳುವರಿಯನ್ನು ಪಡೆದುಕೊಳ್ಳಲು ಸಾವಯವ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಈ ಒಂದು ತರಬೇತಿಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ಬಳಸ್ಕೊಳ್ಳುವಂಥದ್ದು ಸಮುದ್ರ ಸಸ್ಯಸಾರದ ಗೊಬ್ಬರ, ಜೈವಿಕ ಗೊಬ್ಬರ, ಬೇವಿನ ಪುಡಿ ಹಾಗೂ ಬೇವಿನ ಎಣ್ಣೆ, ಸಾವಯವ ಗೊಬ್ಬರ ಹಾಗೂ ಜೀವಾಮೃತ. ಮೊದಲನೇದಾಗಿ ಸಮುದ್ರದ ಸಸ್ಯಸಾರದ ಗೊಬ್ಬರವನ್ನು ಯಾವ ರೀತಿ ಕೊಡುವಂಥದ್ದು ನೋಡೋಣ. ಇದು ದ್ರವ ರೂಪದಲ್ಲಿ ಇರ್ತದೆ. ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈಮ್ ಅಂತ ಹೇಳಿ. ಸೊ ಇದನ್ನು ನಾವು ಕೊಡಬೇಕು ಅಂದರೆ ಇದರ ಜೊತೆಗೆ ನಾವು ಆಕ್ಟಿವ್ 80 ಆಕ್ಟಿವೇಟರ್, ವೆಟ್ಟರ್, ಸ್ಪ್ರೆಡ್ಡರ್ ಇದನ್ನು ಸೇರಿಸಿ ಕೊಡಬೇಕಾಗತ್ತೆ. ಹಾಗೆ ಬೇವಿನ ಎಣ್ಣೆಯನ್ನು ಸಹ ಈ ಗೊಬ್ಬರಗಳು ದ್ರವ ರೂಪದಲ್ಲಿ ಇರೋದ್ರಿಂದ ದ್ರವ ರೂಪದ ಬೇವಿನ ಎಣ್ಣೆಯನ್ನು ಇದರ ಜೊತೆ ಸೇರಿಸಿಬಿಟ್ಟು ನಾವು ಕೊಡಬೇಕಾಗತ್ತೆ. ಯಾವ ರೀತಿ ಕೊಡಬೇಕು? ಡೋಸೇಜ್ ಏನು? 200 ಲೀಟರ್ ನೀರಿಗೆ ಆಕ್ಟಿವ್ 80 500 ml, ಆಕ್ಟಿವ್ ಮ್ಯಾಕ್ಸ್ 1 ಲೀಟರ್, ಆಕ್ಟಿವ್ ಝೈಮ್ 1 ಲೀಟರ್, ಬೇವಿನ ಎಣ್ಣೆ 1 ಲೀಟರ್ ಇಷ್ಟನ್ನು ಸಹ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ತೆಂಗಿನ ಮರಕ್ಕೆ 4ರಿಂದ 5 ಲೀಟರ್ನಂತೆ ಕೊಡಬೇಕಾಗತ್ತೆ. ಒಂದು ವರ್ಷಕ್ಕೆ 3 ಸಲ ಕೊಡಬೇಕು. ಅಂದರೆ 3ರಿಂದ 4 ತಿಂಗಳ ಅಂತರದಲ್ಲಿ ನಾವು ಒಂದೊಂದು ಸಲ ಕೊಡ್ತಾ ಹೋಗಬೇಕಾಗತ್ತೆ. ಒಂದು ವರ್ಷಕ್ಕೆ 3 ಬಾರಿ ಕೊಡಬೇಕಾಗತ್ತೆ. ಮುಂದಿನ ಒಂದು ಗೊಬ್ಬರ ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರಗಳಲ್ಲಿ ನಿಮಗೆ AMC ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ ಅನ್ನೋ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತದೆ. ಇದು ನಿಮಗೆ ದ್ರವ ರೂಪದಲ್ಲೂ ಸಿಗುತ್ತೆ ಮತ್ತು ಸಾಲಿಡ್ ಅಂದರೆ ಗೊಬ್ಬರದ ರೂಪದಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇದು ಒಂದು ಜೈವಿಕ ಗೊಬ್ಬರ. ಇದನ್ನು 1 ಎಕರೆಗೆ ನೀವು 5 ಲೀಟರ್ ನನಗೆ ಬಳಸ್ಕೋಬೇಕು ಅಥವಾ 5 kgಯಷ್ಟು ಬಳಸ್ಕೋಬೇಕಾಗತ್ತೆ. ಬಳಸುವಂಥ ವಿಧಾನ ಹೇಗೆ ಅಂತಂದರೆ 200 ಲೀಟರ್ನಷ್ಟು ನೀರಿಗೆ 5 ಲೀಟರ್ ಅಥವಾ 5 kg AMC ಈ ಒಂದು ಪ್ರಾಡಕ್ಟನ್ನು ಸೇರಿಸ್ಕೊಂಡು ಜೈವಿಕ ಗೊಬ್ಬರವನ್ನು 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಪ್ರತಿಯೊಂದು ತೆಂಗಿನ ಮರಕ್ಕೂ 4ರಿಂದ 5 ಲೀಟರ್ನಂತೆ ಬಳಸಬೇಕು. ಈ ಒಂದು ಜೈವಿಕ ಗೊಬ್ಬರವನ್ನು 6 ತಿಂಗಳಿಗೆ ಒಮ್ಮೆ ಬಳಸಬೇಕು. ಅಂದರೆ ವರ್ಷದಲ್ಲಿ 2 ಬಾರಿ ಬಳಸಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಗೊಬ್ಬರ ನಾವು ನಮ್ಮ ತೆಂಗಿನ ತೋಟದಲ್ಲಿ ಬಳಸ್ಕೋಬೇಕಾಗಿರುವಂಥದ್ದು ಬೇವಿನ ಪುಡಿ. ಬೇವಿನ ಪುಡಿಯನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ಒಂದು ವರ್ಷಕ್ಕೆ 1 ಬಾರಿ ಬಳಸಿದ್ರೆ ಸಾಕು. ಒಂದು ತೆಂಗಿನ ಮರಕ್ಕೆ 5 kgಯಷ್ಟು ಬೇವಿನ ಪುಡಿಯನ್ನು ವರ್ಷದಲ್ಲಿ ಒಮ್ಮೆ ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಗೊಬ್ಬರ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರವನ್ನು ಎಷ್ಟು ಕೊಡಬೇಕು ಒಂದು ತೆಂಗಿನ ಮರಕ್ಕೆ ಒಂದು ವರ್ಷಕ್ಕೆ ಅಂತ ಅಂದರೆ 50 kgಯಷ್ಟು ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ. ನಾನು ಇಲ್ಲಿ ತನಕ ಏನೆಲ್ಲ ಹೇಳಿದೆ, ಸಮುದ್ರದ ಸಸ್ಯಸಾರದ ಗೊಬ್ಬರ, ಬೇವಿನ ಎಣ್ಣೆ, ಬೇವಿನ ಪುಡಿ, ಜೈವಿಕ ಗೊಬ್ಬರಗಳು ಇವೆಲ್ಲವನ್ನೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಹಂತದಲ್ಲಿ ನೀವು ಕೊಟ್ಟಿದ್ದೇ ಆಯಿತು ಅನ್ನೋದಾದರೆ ಈ ಒಂದು ಸಾವಯವ ಗೊಬ್ಬರ 50 kg ಕೊಡಬೇಕು ಅಂತ ಏನಿದೆ ಇದನ್ನು ನೀವು ಕೇವಲ ಒಂದು 20ರಿಂದ 30 kgಯಷ್ಟು ಕೊಟ್ಟರೂ ಕೂಡ ಸಾಕಾಗುತ್ತೆ ಒಂದು ವರ್ಷಕ್ಕೆ ಒಂದು ತೆಂಗಿನ ಮರಕ್ಕೆ. ನೆಕ್ಸ್ಟ್ ಇದರಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ ಈ ರೀತಿ ಯಾವ ಗೊಬ್ಬರವನ್ನು ಸಹ ನೀವು ಕೊಡಬಹುದು. ನೆಕ್ಸ್ಟ್ ಕೊನೆಯದಾಗಿ ಜೀವಾಮೃತ. ಈ ಜೀವಾಮೃತವನ್ನು ನೀವು ಸಂಪೂರ್ಣವಾಗಿ ಸಾವಯವ ರೂಪದಲ್ಲಿ ತಯಾರು ಮಾಡಿಕೊಂಡು ಪ್ರತಿ 2 ತಿಂಗಳಿಗೆ ಒಮ್ಮೆ ಜೀವಾಮೃತವನ್ನು ಕೊಡಬೇಕಾಗುತ್ತೆ. ಪ್ರತಿ 2 ತಿಂಗಳಿಗೆ 1 ಸಲ 1 ಎಕರೆಗೆ 200 ಲೀಟರ್ನಷ್ಟು ಜೀವಾಮೃತವನ್ನು ಕೊಡಬೇಕು. ಇದರರ್ಥ ಒಂದು ತೆಂಗಿನ ಮರಕ್ಕೆ ನೀವು ಜೀವಾಮೃತವನ್ನು ಕೊಡಬೇಕಾದ್ರೆ ಪ್ರತಿ ಸಲ 4ರಿಂದ 5 ಲೀಟರ್ನಷ್ಟು ಜೀವಾಮೃತವನ್ನು ಒಂದು ತೆಂಗಿನ ಮರಕ್ಕೆ ಕೊಡಬೇಕಾಗತ್ತೆ. ಇದಿಷ್ಟು ಸಹ ಸಾವಯವ ರೂಪದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರವಾಗಿ ಯಾವ ರೀತಿ ನಾವು ಸಾವಯವ ಗೊಬ್ಬರವನ್ನು ನಮ್ಮ ತೆಂಗಿನ ಮರಕ್ಕೆ ಕೊಟ್ಟು ಮಿನಿಮಮ್ 200ರಿಂದ ಮ್ಯಾಕ್ಸಿಮಮ್ 300ರಿಂದ 350 ತನಕ ಯಾವ ರೀತಿ ನಾವು ಅದ್ಭುತವಾದಂಥ ಒಂದು ತೆಂಗಿನ ಇಳುವರಿಯನ್ನು ಪಡ್ಕೋಬಹುದು ಅನ್ನೋದಕ್ಕೆ ಇದು ಒಂದು ಸಾವಯವ ಮಾರ್ಗವಾಗಿರ್ತದೆ. ಧನ್ಯವಾದಗಳು.